ನಮಸ್ತೆ ಆಹಾರ ಪ್ರಿಯರೇ, ವೆಲ್ಕಮ್ ಟು ಕಾದು ಫುಡ್ಸ್. ಎಲ್ಲರಿಗೂ ಕಾದು ಫುಡ್ಸ್ ಟೀಮ್ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ಸಂಕ್ರಾಂತಿ ಹಬ್ಬದ ವಿಶೇಷ ರೆಸಿಪಿ ಪರಮಾನ್ನ, ಅಂದರೆ ಸ್ವೀಟ್ ಪೊಂಗಲ್. ಇದರಲ್ಲೇನ್ ವಿಶೇಷ? ಕಾಮನ್ ಆಗಿ ಎಲ್ರು ಮನೇಲಿ ಮಾಡ್ಕೊಳ್ಳೋ ರೆಸಿಪಿನೇ ಅಂತೀರಾ? ಆದ್ರೆ ಸುಲಭ ಮತ್ತು ಅತ್ಯದ್ಭುತವಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೀವ್ ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಗಿದ್ರೆ ಮತ್ತೆ ತಡ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಹೆಸರು ಬೇಳೆನ ಹಾಕೊಂಡು ಸಣ್ಣ ಉರಿಯಲ್ಲಿ 3-4 ನಿಮಿಷನಾದ್ರೂ ಚೆನ್ನಾಗಿ ಹುರ್ಕೊಳ್ಳಿ. 1 ಕಪ್ ಅಕ್ಕಿ ಹಾಕೊಂಡು 30 ಸೆಕೆಂಡ್ ಆದ್ರೂ ಅದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಈ ಪೊಂಗಲ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡೋ ಪೊಂಗಲ್ನಿನ ಹಾಗೇ ಇರುತ್ತೆ. ಅಕ್ಕಿ ಮತ್ತೆ ಬೇಳೆ ಸೇರಿ 2 ಕಪ್ಸ್ ಆಗತ್ತೆ. ಅದಕ್ಕೆ 2ರಷ್ಟು ನೀರ್ನ ಹಾಕೊಳ್ಬೇಕು, ಅಂದ್ರೆ 4 ಕಪ್ಸ್. ಬೇಕಾದ್ರೆ ಇನ್ನೊಂದು ಕಪ್ಸ್ ಎಕ್ಸ್ಟ್ರಾ ಹಾಕೊಳ್ಬಹುದು. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ನಂತರ 3 ಟೇಬಲ್ ಸ್ಪೂನ್ ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಪೊಂಗಲ್ ಇನ್ನೂ ರುಚಿಯಾಗಿರುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು 3-4 ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು. ನಂತರ ಒಂದು ಪ್ಯಾನ್ಗೆ 2 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡಬಹುದು. ಬೆಲ್ಲಕ್ಕೆ 1 ಕಪ್ ನೀರ್ನ ಹಾಕೊಳ್ತಾ ಇದ್ದೀನಿ, ಅಥವಾ ಬೆಲ್ಲ ಮುಳುಗುವಷ್ಟು ನೀರು ಕೂಡ ಹಾಕೊಳ್ಬಹುದು. ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಂಡು ಪಾಕ ತೆಗೆದಿಟ್ಕೊಳ್ಳಿ. ನೆನಪಿರ್ಲಿ, ಅಕ್ಕಿಯ 2ರಷ್ಟು ಬೆಲ್ಲನ ಹಾಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ಬೇಯಿಸಿರುವ ಅನ್ನ ಮತ್ತು ಬೇಳೆ ಮಿಶ್ರಣನ ಹಾಕೊಂಡು ಅದಕ್ಕೆ ಬೆಲ್ಲದ ಪಾಕನ ಸೋಸ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದು 5 ನಿಮಿಷನಾದ್ರೂ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಬೆಲ್ಲದ ಪಾಕದಲ್ಲಿ ಅನ್ನ ಚೆನ್ನಾಗಿ ಬೇಯಬೇಕು. ನಂತರ ಇದಕ್ಕೆ 3 ಕುಟ್ಟಿರೋ ಏಲಕ್ಕಿ ಪುಡಿನ ಹಾಕೊಳ್ಳಿ ಮತ್ತು 1 ಚಿಟಿಕೆ ಪಚ್ಚ ಕರ್ಪೂರ ಪುಡಿನ ಹಾಕೊಳ್ಳಿ. ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಬಾದಾಮಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಹಾಕೊಳ್ಬಹುದು, ಇದು ಪೂರ್ತಿ ಆಪ್ಷನಲ್. ನಂತರ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಲೋ ಫ್ಲೇಮ್ ಅಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಹುರಿದ್ಕೊಂಡಿರೋ ತುಪ್ಪದ ಮಿಶ್ರಣನ ಪೊಂಗಲ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅಷ್ಟೇ ಕಣ್ರಿ, ಪರಮಾನ್ನ ಸ್ವೀಟ್ ಪೊಂಗಲ್ ರೆಡಿ. ಈ ವಿಧಾನದಲ್ಲಿ ಪೊಂಗಲ್ ಮಾಡ್ಕೊಂಡು ನೋಡಿ, ತಿಂದಷ್ಟು ಇನ್ನೂ ಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಈ ಸಂಕ್ರಾಂತಿ ಹಬ್ಬಕ್ಕೆ ನಾನು ಹೇಳಿರುವ ವಿಧಾನದಲ್ಲಿ ಈ ರೆಸಿಪಿನ ಮಾಡಿಕೊಂಡು ನೀವು ಮತ್ತು ನಿಮ್ಮ ಕುಟುಂಬದವರು ಈ ಪರಮಾನ್ನನ ಎಂಜಾಯ್ ಮಾಡಿ. ಸಂಕ್ರಾಂತಿ ಹಬ್ಬಕ್ಕೆ ಕರ್ನಾಟಕದಲ್ಲಿ ಸ್ವೀಟ್ ಮತ್ತು ಖಾರ ಪೊಂಗಲ್ ಮಾಡಿಕೊಳ್ಳೋದು ವಿಶೇಷ. ನೆಕ್ಸ್ಟ್ ವಿಡಿಯೋದಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ.